ಮಗು ಸ್ವಲ್ಪ ಎತ್ತರ ಆಗ್ತಾನೆ, ಬಾಲಕನಾಗ್ತಾನೆ, ಆಗ ದೇವಹೂತಿ ಅವನನ್ನೇ ನಿನ್ನನ್ನೇ ಗುರು ಅಂತ ಮಾನ್ಯ ಮಾಡ್ತೀನಪ್ಪ. ನೋಡಿ, ನಮ್ಮ ಚರಿತ್ರೆಯಲ್ಲಿ ಭಾಳ ವಿಶೇಷವಾಗಿದೆ. ನಿನ್ನನ್ನೇ ಗುರು ಅಂತ ಮಾನ್ಯ ಮಾಡ್ತೀನಿ, ನನಗೆ ಸದುಪದೇಶ ಮಾಡು. ನಂದು ಜೀವನದಲ್ಲಿ ಅಂತ್ಯ ಆಗ್ತಾ ಇದೆ. ನಿಜವಾದ ಜೀವನ ಅಂದ್ರೇನು, ಏನು ಸಾಧನೆ ಮಾಡಬೇಕು, ಯಾವ ಸಾಧನೆ ಅಂದರೆ ಏನು ಫಲ ಇದೆ, ಅದಕ್ಕೆ ನನ್ನ ಯೋಗ್ಯತೆ ಏನು ಅಂತ ನಿಂಗೆ ಗೊತ್ತಿದೆ, ನೀನು ಹೇಳು ಅಂಥೇಳಿ ತನ್ನ ಮಗನ್ನೇ ಗುರು ಅಂತ ಮಾನ್ಯ ಮಾಡ್ತಾರೆ. ಭಾಳ ಅಪರೂಪದ ಚರಿತ್ರೆಗಳು ನಮ್ಮಲ್ಲಿ ಪುರಾಣದಲ್ಲಿ. ಆಗ ಸ್ವತಃ ಕಪಿಲ ವಾಸುದೇವ ಭಗವಂತನೇ ತನ್ನ ತಾಯಿಗೆ ಅನೇಕ ಉಪದೇಶ ಮಾಡ್ತಾನೆ. ತುಂಬ ಇದೆ, ಇದಕ್ಕೆ ಹೆಸರೇ ಸಾಂಖ್ಯ ಯೋಗ ಅಂತ. ಆ ಭಕ್ತಿ ಅನ್ನೋದು ಎಷ್ಟರ ಮಟ್ಟಿಗೆ ಇರಬೇಕು, ಹೇಗೆ ಭಗವಂತನ ಅನುಗ್ರಹವನ್ನು ಸುಲಭವಾಗಿ ಪಡಿಬೋದು, ಇದೆಲ್ಲ ಸಂಗತಿಯನ್ನು ತನ್ನ ತಾಯಿ ದೇವಹೂತಿಯನ್ನು ಮುಂದೆ ಇಟ್ಕೊಂಡು ಭಗವಂತ ನಮಗೆಲ್ಲ ಸಂದೇಶ ಕೊಡ್ತಾನೆ. ಅದು ಬಹಳ ವಿಶೇಷವಾದಂಥ ಸಂಗತಿ. ಮೊದಲೇ ಒಂದು ಮಾತು ಹೇಳ್ತಾನೆ, ತಿತಿಕ್ಷವಃ ಕಾರುಣೀಕಃ ಸಕೃದ ಸರ್ವದೇಹಿನಾಂ ಅಜಾಶತ್ರವಶಾಂತಃ ಸಾಧವ ಸಾಧುಭೂಷಣ. ಯಾವಾಗಲೂ ಭಗವಂತನ ಪಡಿಬೇಕಾದ್ರೆ, ಕಪಿಲ ವಾಸುದೇವ ಹೇಳ್ತಾನೆ, ನನ್ನನ್ನು ಪಡಿಬೇಕಾದ್ರೆ ಅವನಿಗೆ ಸಹನಶೀಲತೆ ಇರಬೇಕು, ಕರುಣೆ ಇರಬೇಕು, ಎಲ್ಲ ಜೀವಿಗಳಲ್ಲಿ ಸೌಹಾರ್ದತೆ ಇರಬೇಕು, ಉದಾತ್ತವಾದಂಥ ಚಾರಿತ್ರ್ಯ ಇರಬೇಕು, ಅಂದರೆ ಸದ್ಗುಣಗಳ ಸಾಕಾರ ಮೂರ್ತಿಯಾಗಿರಬೇಕು. ಇದು ನಿಜವಾದ ಸಾಧನೆ. ಮತ್ತು ಧರ್ಮ ಗ್ರಂಥಗಳಲ್ಲಿ ದೃಢ ವಿಶ್ವಾಸ ಇರಬೇಕು. ನೋಡಿ, ತಿತಿಕ್ಷವಃ ಕಾರುಣಿಕಾ ಸಹೃದ ಸರ್ವದೇಹಿನ, ಎಲ್ಲರಲ್ಲೂ ಭಗವಂತ ಸಮಾನವಾಗಿದ್ದಾನೆ ಅಂತ ಪ್ರಜ್ಞೆ ಇರಬೇಕು. ಜೀವ ಬೇರೆ. ಒಂದು ವೇಳೆ ಯಾರು ನಮ್ಮನ್ನು ಬೈದರೆ ಆ ಬೈದಿದ್ದಕ್ಕೆ ನಿಜವಾದ ಮೂಲ ಕಾರಣ ಯಾರು ಅಂದರೆ ಆ ಜೀವ ಅಲ್ಲ, ಭಗವಂತನ ನಿಂತು ಬಯಸಿರ್ತಾನೆ. ಇದು ಯಾರು ತಿಳ್ಕೊತಾರೆ? ದೊಡ್ಡ ದೊಡ್ಡ ಸಾಧುಗಳು ತಿಳ್ಕೊತಾರೆ. ನಮ್ಗೆ ಆಗಲ್ಲ. ನನ್ನನ್ನು ಈಗ ಅಂದ್ಬಿಟ್ಯಾ ನೀನು, ಯಾರೋ ಹೊಸ ಬೈದು ಬಿಡ್ತಾರೆ ಅತ್ತೆನ, ಮುದಿಗೂಬೆ ಅಂತ. ಹಾಂ, ನನ್ನ ಮುದಿಗೂಬೆ ಅಂತ. ಈಗ ವಯಸ್ಸಾಗಿದೆ ಅಂದಿದ್ದು ನಿಜಾನೇ, ಅಟ್ಟಕ್ಕೆ ಕೋಪ ಅಲ್ವಾ? ಯಾರು ಒಪ್ಕೋತಾರೆ? ಮುದಿಗೂಬೆ ಆದರೂ ಒಪ್ಕೊಳ್ಳಲ್ಲ. ನೀವು ಯಾರೋ ಹತ್ರ ಬೈಯಕ್ಕೆ ಹೋಗ್ಬೇಡಿ. ಈ ಭಗವಂತ ಅವರಲ್ಲಿದ್ದು ಅನಿಸಿದಾನೆ, ನಮ್ಮನ್ನು ಹೊಗಳಿಕೆ ಕೊಟ್ಟಿದ್ದು ಅವನೇ. ಈಗೆಲ್ಲ ಟಿಫನ್ ಕೊಡಿಸಿದ್ದು ಯಾರು? ಭಗವಂತನೇ ಅಲ್ವೇ? ಎಷ್ಟೋ ಜನ ಹಸುವೆಯಿಂದ ನರಳ್ತಾ ಇದ್ದಾರೆ. ನಮಗೆಲ್ಲ ಟಿಫನ್ ಕೊಟ್ಟು ಚೇರೆಲ್ಲ ಹಾಕಿಸಿ ಮೇಲ್ಗಡೆ ಫ್ಯಾನ್ ಎಲ್ಲ ಹಾಕಿಸಿ ಅವನ ಕಥೆ ಕೇಳೋಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಇದೆಲ್ಲ ಮಾಡಿದವರು ಯಾರು? ಅವನೇ. ಏನಾದ್ರು ಇದ್ದಕ್ಕಿದ್ದಾಗೆ ಜಾರು ಬಿದ್ದು ಹೋದರೆ ಅದು ಅವನೇ. ಬಿಡ್ತೀವ ನಾವು? ಇಂಥ ಚೇರ ತಂದಿಡೋದು, ನಾ ಹೇಳಿದರೆ ನಾನೇ 4 ಚೇರ್ ಕೊಡ್ತಾಯಿದ್ದೆ, ಇಂಥ ಚೇರನ್ನೇ ತರೋದು, ಇಲ್ಲ ನೀರು ಹಾಕೋದು, ನಾನು ಜಾರು ಬಿದ್ದಿದ್ದು ಎಷ್ಟು ಬೈತೀವಿ, ಎಲ್ಲನೂ ಬೈತೀವಿ. ಅವಾಗಲೂ ಈ ಕಾನ್ಸೆಪ್ಟ್ ಇರಬೇಕಂತೆ. ಅದನ್ನು ಮಾಡಿಸಿದ ಭಗವಂತನೇ. ನಮ್ಮ ವೇದದಲ್ಲಿ ಒಂದು ಮಾತು ಹೇಳ್ತಾರೆ, ಅವ ವಕ್ತಾರಂ ಅವ ಶ್ರೋತಾರಂ. ವಕ್ತಾರ ಯಾರು? ನೀನೇ. ಹೇಳೋರ ಕಂಠದಲ್ಲಿ ನಿಂತು ಅದನ್ನು ನುಡಿಸ್ತೀಯಲ್ಲಪ್ಪ, ನೀನೇ. ಅವ ಶ್ರೋತಾರಂ, ಕೇಳೋರು ಕಿವಿಯಲ್ಲಿ ನಿಂತು ಕೇಳೋನು ಯಾರು? ಅದು ನೀನೇ. ಅವ್ರಿಗೆ ಆಸಕ್ತಿ ಹುಟ್ಟಿಸಿ ಮನೆಯಿಂದ ಬರೋ ಹಾಗೆ ಮಾಡಿ ಇಲ್ಲಿ ಕೂಡಿಸಿ ಒಬ್ಬ ಕಿವಿನೂ ಚೆನ್ನಾಗಿ ಕೊಟ್ಟು, ಎಷ್ಟೋ ಜನ ಕಿವಿನೇ ಕೇಳಲ್ಲ ಪಾಪ. ನಾನು ಈ ಬಸವೇಶ್ವರ ನಗರದಲ್ಲಿ ಒಂದು ಸಲ ಪ್ರವಚನಕ್ಕೆ ಹೋಗಿದ್ದೆ, ಸುಮಾರು 3 ವರ್ಷದ ಹಿಂದೆ. ನಮ್ಮ ಹಳೇ ಪರಿಚಯದ ಒಬ್ಬರು ಸುಮಾರು ಸಲ ಫೋನ್ ಮಾಡಿದ್ದೆ ಅವರಿಗೆ, ಭಗವದ್ಗೀತೆ ಕಾರ್ಯಕ್ರಮ ಇದೆ ಬನ್ನಿ, ಭಗವದ್ಗೀತೆ ಕಾರ್ಯಕ್ರಮ. ಒಂದು ಸಲಿನೂ ಬರಲಿಲ್ಲ ಅವರು. ಕೊನೆಗೆ ಒಂದು ಸಲ ನಾವು ಫೋನೇನು ಮಾಡಿರಲಿಲ್ಲ, ಬಂದುಬಿಟ್ಟಿದ್ರು ಅವರು. ನಮ್ಗೆ ತುಂಬ ಸಂತೋಷ ಇದೆ. ಹಳೆಯ ಸ್ನೇಹಿತರು, ವಯಸ್ಸಾಗಿದೆ, ಮುಂದೆನೇ ಕೂತಿದ್ದರು. ಕಡೆಯಲ್ಲಿ ಅವ್ರಿಗೆ ಅಕ್ಷತೆ ಕೊಡುವಾಗ ಹೇಳಿದೆ, ನೀವು ಬಂದಿದ್ದು ಬಹಳ ಸಂತೋಷ ಆಯಿತು, ಸುಮಾರು ಸಲ ಕರೆದಿದ್ದು, ಇಷ್ಟು ವರ್ಷ ಆದಮೇಲೆ ಇವತ್ತು ಬಂದಿದ್ದವ್ರೇನು ರೆಸ್ಪಾಂಡೇ ಮಾಡಲಿಲ್ಲ. ತಕ್ಷಣ ಅವ್ರ ಪಕ್ಕ ಅವ್ರ ಹೆಂಡತಿ ಹೇಳಿದ್ರು, ಇಲ್ಲ ನಾನೇ ಕರ್ಕೊಂಬಂದೆ ಆಚಾರ್ಯ, ಈ ನಡುವೆ ಅವ್ರಿಗೇನು ಕಿವಿ ಕೇಳಲ್ಲ, ಸುಮ್ಮನೆ ಅಲ್ಲಿ ಬಂದು ಕೂತಿರಿ, ಇಲ್ಲಿ ಕರ್ಕೊಂಬಂದೆ. ಉಪಯೋಗ ಏನಾಯಿತು? ಕಿವಿ ಇದ್ದಾಗ ಬರಲಿಲ್ಲ ಅವರು, ಕಿವಿ ಕೇಳ್ತಿದ್ದಾಗ ಬರಲಿಲ್ಲ. ಪೂರ್ತಿ ಕಿವಿ ಹೊಟ್ಟೋದ ಮೇಲೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಿ, ಇಲ್ಲೇ ಬಂದು ಕೂತ್ಕೊಳ್ಳಿ. ಇದಾಗಬಾರ್ದು. ಭಗವಂತ ಚೈತನ್ಯ ಕೊಟ್ಟಾಗ ಬೇಗ ಸಾಧನೆ ಮಾಡಬೇಕು. ಅದನ್ನೇ ಪುರಂದರದಾಸರು ಹೇಳ್ತಾರೆ, ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿ
ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಲು ಬ್ಯಾಡಿ, ಮಾನವ ಜನ್ಮ ದೊಡ್ಡದು, ಈಗ ಹಾನಿ ಮಾಡಲು ಬ್ಯಾಡಿ, ಹುಚ್ಚಪ್ಪಗಳೇರ ಮಾನವ ಜನ್ಮ ದೊಡ್ಡದು. ಶ್ರೇಷ್ಠವಾದ ಸೋಪಾನಭೂತ ಮೋಕ್ಷಸ್ಯ ಮಾನುಷ್ಯಂ ಪ್ರಾಪ್ಯ ದುರ್ಲಭಂ. ಮನುಷ್ಯನ ಜನ್ಮ ಮುಕ್ತಿಗೆ ಮೆಟ್ಟಲು, ಕಳ್ಕೊಬೇಡ. ಇನ್ನೀ ಥರ ಜನ್ಮ ಸಿಗುತ್ತೋ ಇಲ್ವೋ ಅದನ್ನು ಸಾರ್ಥಕ ಮಾಡಿಕೊಳ್ಳಿದ್ರೆ ಭಗವಂತನ ಅಂತಾನೆ ಇವನಿಗೆ ಮನುಷ್ಯನ್ಮ ಕೊಟ್ಟಿದ್ದೆ ವೇಸ್ಟ್ ಆಯಿತು, ವೇಸ್ಟ್ ಬಾಡಿ ಅಂತಾರಲ್ಲ ಹಾಗಾಯಿತು. ಇನ್ನು ಮನುಷ್ಯನ ಜನ್ಮ ಕೊಡಲ್ಲ ಭಗವಂತ. ಸಾಧನೆ ಮಾಡಿದೆವಾಗ ಸಾರ್ಥಕ ಮಾಡ್ಕೊಂಡ್ಬಿಡ್ಬೇಕು. ಮಾಡ್ಕೊಳ್ಳದೆ ಇದ್ದರೂ ಅವಿವೇಕಿಗಳಾಗ್ಬಿಡ್ತೀವಿ. ಯಾವುದು ನಮ್ಮ ಹಿಂದೆ ಬರಲ್ವೋ ಅದಕ್ಕೆ ಕಷ್ಟಪಟ್ಟು ಸೇರಿಸಿ ನಮ್ಮ ಕಡೆ ಒಬ್ಬರು ಅದೇ ಹೇಳ್ತಿದ್ರು, ಎಲ್ಲ ಪಕ್ಕ ಮಾಡಿದ್ದೇನೆ. ಅಯ್ಯೋ 3 ಅಡಿಗೋಸ್ಕರ ಎಷ್ಟು 6 ವರ್ಷದಿಂದ ಹೊಡೆದಾಡಿದ್ದಾಯಿತು, ಆ 3 ಅಡಿ ನಮಗೆ ಸೇರ್ಕೊಂತು. ಇವಾಗ ಎಲ್ಲ ಮಾಡ್ಕೊಂಡು ಪಕ್ಕದಲ್ಲ ಕಾಂಪೌಂಡಲ್ಲಿ ಯಾವ ಕಡೆ ಪಕ್ಕದ ನಮ್ಮ ತಮ್ಮನೇ ಇರೋದು, ಅಣ್ಣ ತಮ್ಮಂದ್ರೆ ಜಗಳ. 3 ಅಡಿ ನನಗೆ ಬಂತು. ಈಗ ಡಾಕ್ಯುಮೆಂಟ್ ಪಕ್ಕ, ಸುಪ್ರೀಂ ಕೋರ್ಟ್ಗೆ ಹೋದರೂ ಏನೂ ಆಗಲ್ಲ, ಪಕ್ಕ ಮಾಡಿಕೊಂಡೆ ಅಂತೆಲ್ಲ ಹೇಳಿದ್ರು. ಮಾರನೇ ದಿವಸ ಹೋಗೇ ಬಿಟ್ರಿ ಅವರು, ಒಂದೇ ದಿವಸ ಆಯಿತಾ. ಈ ಡಾಕ್ಯುಮೆಂಟ್ ಪಕ್ಕ ಆಯಿತು, ಅಲ್ಲಿ ಡಾಕ್ಯುಮೆಂಟೇ ಓಟಾಯಿತು. ಎಷ್ಟೋ ಜನ ಜೀವನ ಪರ್ಯಂತ ಕಷ್ಟಪಡ್ತಾನೆ ಇರ್ತೀವಿ, ಆದರೆ ಯಾವುದನ್ನು ತೊಗೊಂಡೋಗಲ್ವೋ ಅದಕ್ಕೆ ಕಷ್ಟಪಟ್ಟಿಡ್ತೀವಿ. ಅದಕ್ಕೆ ಪುರಾಣ ಹೇಳುತ್ತೆ, ಮೃತಂಚ ಎನ್ನ ಮುಂಚತಿ ಸಮರ್ಜಯಸ್ವ ತದ್ಧನಂ. ನೀನು ಶರೀರ ಬಿಟ್ಟ ಮೇಲೆ ಏನು ತೊಗೊಂಡು ಹೋಗ್ತೀಯ ಆ ಧನ ಸಂಪತ್ತು ಸಂಗ್ರಹ ಮಾಡ್ಕೋ, ಆ ಪುಣ್ಯ ಸಂಗ್ರಹ ಮಾಡ್ಕೋ, ಆ ಬುದ್ಧಿವಂತಿಕೆ ಇರಲಿ. ಇಲ್ಲಿ ಸಂತೋಷವಾಗಿರಬೇಡ ಅಂತ ಯಾರೂ ಹೇಳಲ್ಲ. ಸಂತೋಷವಾಗಿರೋ, ಆನಂದವಾಗಿರೋ, ಹ್ಯಾಪಿಯಾಗಿರೋ, ಖುಷಿಯಾಗಿರೋ. ಆದರೆ ನಿನ್ನ ಜೊತೆಗೆ ಏನು ಬರುತ್ತೆ ಆ ಸಂಪತ್ತನ್ನು ಸಂಗ್ರಹ ಮಾಡ್ಕೋ. ಮೃತಂಚ ಎನ್ನ ಮುಂಚತಿ ಸಮರ್ಜಯಸ್ವ ತದ್ಧನಂ. ಅದನ್ನು ಸಂಗ್ರಹ ಮಾಡ್ಕೋ. ಇವತ್ತು ಹೆಚ್ಚು ಜನ 100ಕ್ಕೆ 98% ಇಲ್ಲಿ ಬಿಟ್ಟು ಹೋಗೋದನ್ನೇ ಸೇರಿಸ್ತಿರ್ತಾರೆ. ಚೆನ್ನಾಗಿ ದುಡ್ಡು ಮಾಡಿಬಿಟ್ರೆ ಸಾಕು ಆಚಾರ, ಆಮೇಲೆ ನೋಡ್ಕೊ. ತಂದೆ ಹೋದರೂ ಬರಲ್ಲ, ತಾಯಿ ಹೋದರೂ ಬರಲ್ಲ, ಬಂಧುಗಳು ಹೋದರೂ ಬರಲ್ಲ. ಯಾಕೆಂದರೆ ಒಂದು ಸಲ ಇಲ್ಲಿಗೆ ಬಂದರೆ 2 ಲಕ್ಷ 3 ಲಕ್ಷ ಖರ್ಚಾಗುತ್ತೆ. ಸೇರಿಸಿ ಒಂದು 2-3 ಕೋಟಿ ಮಾಡಿಟ್ಕೊಂಡು ಎಲ್ಲಿ ಕೊಡ್ತಾನೆ, ಯಾವ ದಾನ ಮಾಡ್ತಾನೆ? ಅವಾಗಲೇ ಕಾಯಿಲೆ ಶುರುವಾಗಿರುತ್ತೆ. ಯಾವುದಾದ್ರು ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅನ್ನೋ ಭಾವನೆಯೂ ಬರಲ್ಲ. ಸಂಸ್ಕಾರನೇ ಇಲ್ಲ. ಸಂಸ್ಕಾರ ಇಲ್ಲದೆ ಬರೀ ಹಣ ಇದ್ದರೆ ಏನಾಗುತ್ತೆ ಅಂದರೆ ಅವನ ಆರೋಗ್ಯನೇ ಹಾಳಾಗಿಬಿಡುತ್ತೆ, ದುರಾಚಾರಿ ಆಗಿಬಿಡ್ತಾನೆ. ಏನು ಸಾರ್ಥಕ ಆಯಿತು? ರಾವಣ ತೀರ್ಕೊಂಡಾಗ ರಾವಣ ಶವದ ಮುಂದೆ ಮಂಡೋದರಿ ಹೇಳ್ತಾಳೆ, ರಾವಣನ ಪತ್ನಿ ಮಂಡೋದರಿ ಬಂದು ಹೇಳ್ತಾಳೆ, ನಿನ್ನನ್ನು ಸಂಹಾರ ಮಾಡಿದ್ದು ರಾಮಚಂದ್ರ ಅಲ್ಲ, ನಿನ್ನ ಇಂದ್ರಿಯಗಳು. ನಿನ್ನ ಇಂದ್ರಿಯಗಳನ್ನು ಗೆದ್ದಿದ್ದೆ ನೀನು. ಗೋಕರ್ಣದಲ್ಲಿ 10,000 ವರ್ಷ ತಪಸ್ಸು ಮಾಡಿದ್ದು ರಾವಣ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, ಡಂಬಾಚಾರ ಎಲ್ಲ ನಿಯಂತ್ರಣ ಮಾಡಿ 10,000 ವರ್ಷ ತಪಸ್ಸು ಮಾಡಿದ. ಹಾಗಾಗಿ ಬ್ರಹ್ಮದೇವರು ವರ ಕೊಟ್ಟರು. ಎಂತೆಂಥ ವರ ಕೇಳ್ಕೊಂಡಿದ್ದ. ಯಕ್ಷ, ಕಿನ್ನರ, ಗಂಧರ್ವ, ವಿದ್ಯಾಧರ, ಪಕ್ಷಿಗಣ, ನಾಗಗಣ, ದೇವತೆಗಳು ನಮಗೆ ಸಂಹಾರ ಮಾಡಬಾರದು ಅಂಥ ವರ ಪಡೆದಿದ್ದ. ಯಾರಿಗೂ ಅಂಥ ವರ ಇರಲಿಲ್ಲ.